ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಸಂಗೀತ ಅವರು ಸೀತಾರಾಮ ಕಲ್ಯಾಣ ಅಜಿತ್ ಮತ್ತು ಭೂಮಿನೇ ಮಾಡಬೇಕು, ಕೂತ್ಕೋಬೇಕು ಪೂಜೆಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಇನ್ನು ಈ ಕಡೆ ಮನೆಯವರೆಲ್ಲ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಸಂಗೀತ ಏನು ಹೇಳ್ತಾ ಇದ್ದಾರೆ ಮತ್ತು ಈ ಪೂಜೆ ವೈಶಿಷ್ಟ್ಯತೆ ಆದರೂ ಏನಂತ ಹೇಳಿಬಿಟ್ಟು ಅಶ್ವಿನಿ ಕೇಳಿದಾಗ, ಅಯ್ಯೋ ಅದೇನು ಅಂತ ಅಂದರೆ, ಈ ಸೀತಾರಾಮ ಕಲ್ಯಾಣ ಮಾಡಿಸೋದ್ರಿಂದ ಈ ಮದುವೆ ಆಗಿರೋ ಜೋಡಿ ಏನೇದೆಯೋ 7 ಜನ್ಮದಲ್ಲೂ ಅವರೇ ಗಂಡ ಹೆಂಡತಿಯಾಗಿರ್ತಾರೆ ಮತ್ತು ಅವರಿಬ್ಬರೇ ಪೂಜೆ ಫಲ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮತ್ತು ಈ ಹೆಂಡತಿಗೆ ಆ ಗಂಡ ಶ್ರೀರಾಮನಷ್ಟೇ ನಿಷ್ಠಾವಂತನಾಗಿ ಅವಳ ಜೊತೆನೇ ಇರ್ತಾನೆ, ಅದೇ ಈ ಪೂಜೆಯ ಫಲ. ಇದು ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಸೀತಾರಾಮ ಕಲ್ಯಾಣದ್ದು ಯೋಗ ಸಿಗಲ್ಲ. ಇವತ್ತು ನನ್ನ ಮಗ ಮತ್ತು ನನ್ನ ಸೊಸೆಗೆ ಸಿಗ್ತಾ ಇರೋದ್ರಿಂದ ಅದೃಷ್ಟ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಅವರು ಈಗ ಮತ್ತೆ ತಾಳಿನ ಕಟ್ಟಬೇಕು. ಆ ತಾಳಿ ಕಟ್ಟೋದು ಸೀತಾರಾಮ ಕಲ್ಯಾಣದ ವೈಶಿಷ್ಟ್ಯತೆ. ಅವರಿಬ್ಬರು ಈಗ ಜ್ಯೋತಿಷ್ಯರೆಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಸೀತಾರಾಮ ಕಲ್ಯಾಣ ಮಾಡಿಸ್ಕೊಂಡ್ರೆ 100 ಕಾಲಕ್ಕೂ ಅವಳೇ ಹೆಂಡತಿಯಾಗಿ ಮುಂದುವರಿತಾರೆ ಅಂತ ಹೇಳಿಬಿಟ್ಟು ಇದೇ ವೈಶಿಷ್ಟ್ಯತೆ ಅಂತ ಹೇಳ್ತಾರೆ ಸಂಗೀತ ಅವರು. ಅಜಿತ್ ಮತ್ತು ಭೂಮಿ ಫುಲ್ ಶಾಕ್ ಆಗಿ, ಏನು ಇಷ್ಟೊಂದೆಲ್ಲ ಇದೆಯಾ, ಈ ಜನ್ಮದಲ್ಲೇ ಒಂದು ವರ್ಷದಲ್ಲೇ ಎಲ್ಲ ಕಾಟ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಅವರು ಕಾಟ ಅಂತ ಅಂದ್ಬಿಟ್ಟು ಬಾಯಿ ಬಿಡ್ತಾ ಇದ್ರೆ, ಸತ್ಯ ಇದ್ದವರು ಹೌದಾ 7 ಜನ್ಮದಲ್ಲಿ ಇವಳೇ ಗಂಡ ಹೆಂಡತಿ ಅಂತ ಹೇಳಿ ಸಂಗೀತಮ್ಮ ನೀವು ಹೇಳ್ತಾ ಇರೋದು ನಿಜ ಅಂತ ಅಂದಾಗ, ಹೌದು ಕಣೋ ಸತ್ಯ, ನಿಜನೇ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಈ ಸೀತಾರಾಮ ಕಲ್ಯಾಣ ಮಾಡಿಸೋದು ಪ್ರತಿಯೊಬ್ಬರು ಕೂಡ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ. ಸರಿಯಾಗಿದೆ ನೀವು ಹೇಳ್ತಾ ಇರೋದು ಅಂತ ಹೇಳಿ ಅಜಿತ್ ಮತ್ತೆ ತಾಳಿ ಕಟ್ಟಬೇಕು, ತುಂಬ ಚೆನ್ನಾಗಿದೆ. ಇದ್ದಾದರೆ ಅಜಿತ್ ಮತ್ತು ಭೂಮಿ ಮತ್ತೆ ಮದುವೆ ಒಂದಾಗ್ತಾರೆ. ನೀವು ಹೇಳ್ತಾ ಇದ್ದೀರಾ ಅಜಿತ್, ಇನ್ನೇನಪ್ಪ ಮತ್ತೆ ಈಗ ನಿನಗೆ ತಾಳಿ ಕಟ್ಟೋ ಯೋಗ ಸಿಕ್ತಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಧೂಮ್ ಅಂತ ಮದುವೆ ಆಗ್ಬಿಡು ಸತ್ಯ ಹೇಳ್ತಾ ಇರ್ತಾರೆ. ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ನಾವು ಮಾತ್ರ ಚಾನ್ಸೇ ಇಲ್ಲ, ನಾವು ಮಾತ್ರ ಈ ಪೂಜೆಗೆ ಕೂತ್ಕೊಳ್ಳೋದೇ ಇಲ್ಲ, ಭೂಮಿ ಬಾ ಅಂತ ಹೇಳಿಬಿಟ್ಟು ರೂಮ್ಗೆ ಕರ್ಕೊಂಡು ಹೊರಟೋಗ್ತಾನೆ ಅಜಿತ್ ಭೂಮಿನ. ಆವಾಗ ಅಲ್ಲಿ ಇರೋರೆಲ್ರಿಗೂ ಕೂಡ ಸಹ ಡೌಟ್ ಬರುತ್ತೆ, ಇವರು ಪೂಜೆಗೆ ಕೂತ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಸಂಗೀತ ಇದ್ದವರು ಯಾಕೆ ಇಬ್ರು ಹಿಂಗೆ ಹೋದ್ರು ಅಂತ ಹೇಳಿಬಿಟ್ಟು ತುಂಬ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಮನೆಯವರೆಲ್ರಿಗೂ ಕೂಡ ಡೌಟ್ ಆಗೇ ಆಗುತ್ತಲ್ವ. ಯಾಕೆ ಈ ಥರ ಮದುವೆ ಒಂದ್ಸತಿ ಆದಮೇಲೆ ಆಗಿರೋನಿಗೆ ಮತ್ತೆ ಮದುವೆ ಆಗೋಕ್ಕೇನು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಸಂಗೀತ ಅದನ್ನು ಅಲ್ಲಿಗೆ ಬಿಡಲ್ಲ. ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ರೂಮ್ಗೆ ಹೋಗಿ, ನಾವು ಯಾವುದೇ ಕಾರಣಕ್ಕೂ ಆ ಪೂಜೆಗೆ ಕೂತ್ಕೊಳ್ಳಲ್ಲ, ನಮ್ಮದು ಇರೋದು ಇನ್ನು 8 ತಿಂಗಳು ಕಾಂಟ್ರಾಕ್ಟ್ ಮದುವೆ ಇದೆ, ಅದು ಮುಗಿದ ಮೇಲೆ ನೀವ್ಯಾರು ಈಗಾಗಿದೆ, ಸಾಕಾಗಿದೆ ಅಂತ ಹೇಳಿಬಿಟ್ಟು ಇನ್ನು ಸೀತಾರಾಮ ಕಲ್ಯಾಣ ಬೇರೆ ಮಾಡಿಸ್ಕೋಬೇಕಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಸತ್ಯ ಬಂದು, ಏನರಪ್ಪ ಈಗ ಮದುವೆ ಆಗ್ರೋ ಯಾಕ್ರೋ ಇಷ್ಟೊಂದೆಲ್ಲ ರೇಗಾಡ್ತಿದ್ದೀರಾ ಅಂದಾಗ, ಸತ್ಯನ ನೀವು ಏನೂ ಮಾತಾಡ್ತಿದ್ದೀರಾ ಅಂತ ಗೊತ್ತಾ, ನಮಗೆ ಆಗಿರೋದು ಏನು ಮದುವೆ ಅಂತ ನಮಗೆ ಗೊತ್ತು, ಕಾಂಟ್ರಾಕ್ಟ್ ಮದುವೆ ನಮ್ಮದು, ಇನ್ನಷ್ಟು ವರ್ಷಗಳೇ ಅಷ್ಟೇ, ಹೌದು ಇನ್ನೊಂದು ವರ್ಷಗಳೆಡೆ ಮದುವೆ ಆಗಬೇಕು, ನನ್ನ ಪಾರ್ಟ್ ಅಷ್ಟೇ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ. ಕಲ್ಯಾಣಕ್ಕೆ ಕೂತ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀರಲ್ಲ ಸತ್ಯಣ್ಣ, ಯಾಕೆ ಅಂತ ಹೇಳಿಬಿಟ್ಟು ಭೂಮಿಯವರ ಪ್ರಶ್ನೆ ಮಾಡ್ತಾಳೆ. ಆಗ ಸತ್ಯಣ್ಣ, ನೀವೆಲ್ಲ ಹೀಗೆ ಹೇಳ್ತಾ ಇದ್ದೀರಾ ಅಂತಾನೆ ಈ ರೀತಿ ಎಲ್ಲ ಸಿಗಾಕೊಳ್ಳೋ ಹಾಗೆ ಮಾಡ್ತಿದ್ದೀರಾ ನೀವಿಬ್ಬರು ಅಂತ ಹೇಳ್ತಾ ಇರ್ತಾನೆ ಸತ್ಯ. ಆ ಥರ ಎದ್ದು ಬಂದಾಗ ಅನುಮಾನ ಪಡ್ತಾ ಇದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ಕೊತಿದ್ದಾರೆ. ನೀವು ಈ ಥರ ಇದ್ದಾರೆ ಕಣೋ ನಾನು ಅಂತ ಹೇಳಿಬಿಟ್ಟು ಸತ್ಯ ಹೇಳ್ತಾ ಇರ್ತಾರೆ. ಹೌದಲ್ವಾ, ನಾನು ಎದ್ದು ಬಂದಿರೋದು ಹೀಗೆ ಅನ್ನಿಸ್ತಿದೆ ಅನ್ನೋ ಅಷ್ಟರಲ್ಲೇ ಅಲ್ಲಿಗೆ ಸಂಗೀತ ಅವ್ರು ಎಂಟ್ರಿ ಕೊಡ್ತಾರೆ. ಏನಾಯಿತು ನಿಮ್ಗೆ ಯಾಕ್ರೋ ಮದುವೆ ಬಗ್ಗೆ ಕೇಳ್ದೆ ಎದ್ದು ಬಂದುಬಿಟ್ರಿ ಅಂತ ಎದ್ದ ತಕ್ಷಣ, ಅಲ್ಲ ಏನು ನಡೀತಾ ಇದೆ ಇಲ್ಲಿ ನಿಮಗೆ ಅಲ್ಲ ಕಣೋ ಅಜಿತ್, ನಾವಂತೂ ಆಗಿರೋದನ್ನು ಮನೆಯವರು ಯಾರೂ ನೋಡಿಲ್ಲ, ಈಗ ಸೀತಾರಾಮ ಕಲ್ಯಾಣ ಮಾಡಿ ನನ್ನ ಮಗನ ಮದುವೆನ ಆಗಿರೋದನ್ನು ನೋಡೋಣ ಅಂತ ಅಂದರೆ ಯಾಕೆ ನೀವಿಬ್ಬರು ಹೀಗೆ ಆಡ್ತಾ ಇದ್ದೀರಾ, ಭೂಮಿ ನೀನು ಹೇಳು ಯಾಕೆ ಎದ್ದು ಬಂದೆ ಅಲ್ಲಿಂದ ಅಂತ ಅಂದಾಗ, ಅತ್ತೆ ಅದು ಅಂತ ಹೇಳಿಬಿಟ್ಟು ಭೂಮಿ ರಾಗ ಎಳಿತಾ ಇರ್ತಾಳೆ. ಆಗ ಅಜಿತ್ ನೋಡ್ತಾ ಇರ್ತಾನೆ. ನೋಡಿದ್ರೆ ಅಜಿತ್ ಕಡೆಗೆ ನೋಡ್ತಾ ಇದ್ದಾಳೆ. ಮಗನೇ
ಏನೋ ಇದು ಏನದು ಏನು ಹೇಳಿದ್ರಿ? ಅಲ್ಲ ಕಣೋ, ನನಗೆ ಯಾಕೋ ಡೌಟ್ ಆಗ್ತಾ ಇದೆ, ನೀವಿಬ್ಬರು ನಿಜವಾಗ್ಲೂ ಮದುವೆ ಆಗಿದ್ದೀರಾ ಇಲ್ವೋ ಅಂತ ಹೇಳಿಬಿಟ್ಟು ಸಂಗೀತ ಪ್ರಶ್ನೆ ಕೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಸಂಗೀತಗೆ ಅಂಜನಾ ಒಂದು ದಿನ ಹೇಳ್ತಾಳೆ, ಅವರಿಬ್ಬರು ಮದುವೆನೇ ಆಗಿಲ್ಲ, ಅವರಿಬ್ಬರು ನಾಟಕ ಆಡ್ತಾ ಇದ್ದಾರೆ ಅತ್ತೆ, ಭೂಮಿ ಆಸ್ತಿ ಹೊಡೆಯೋಕ್ಕೆ ಬಂದಿರೋದು, ಅದಕ್ಕೋಸ್ಕರ ಇವರಿಬ್ಬರು ಗಂಡ ಹೆಂಡತಿ ಥರ ನಾಟಕ ಆಡ್ತಾ ಇದ್ದಾರೆ, ಸ್ವಲ್ಪ ನೀವು ಕುಲಂಕುಷವಾಗಿ ಯೋಚನೆ ಮಾಡಿ ನೋಡಿ ಅಂತ ಹೇಳಿಬಿಟ್ಟು ಯಾವಾಗಲೂ ಅಷ್ಟೇ ಜಗಳ ಆಡ್ತಾ ಇರ್ತಾರೆ. ಅವರಿಗೂ ಮದುವೆನೇ ಇಷ್ಟ ಇಲ್ಲ, ಎಂಥದ್ದು ಇಲ್ಲ ಅತ್ತೆ, ನನ್ನ ಮಾತನ್ನು ನಂಬಿ ಅಂತ ಹೇಳಿದ್ದು ಅಂಜನೆ ಹಿಂದೆ ಹೇಳಿರ್ತಾಳೆ. ಆ ಮಾತುಗಳು ಸಂಗೀತಂಗೆ ಮತ್ತೆ ಯೋಚನೆ ತರ್ಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಜಿತ್, ನನಗೆ ಡೌಟ್ ಆಗ್ತಾ ಇದೆ, ನೀವಿಬ್ಬರು ಅಗ್ನಿಸಾಕ್ಷಿಯಾಗಿ ಮದುವೆ ಆದ್ರಾ ಇಲ್ಲವ, ನಿಜ ಹೇಳಿಬಿಡಿ ನನ್ನ ಹತ್ರ ಅಂದ್ಬಿಟ್ಟು ಸಂಗೀತ ಪ್ರಶ್ನೆ ಮಾಡಿದಾಗ ಈ ಕಡೆ ಭೂಮಿಗೂ ಮತ್ತು ಅಜಿತ್ಗೆ ತುಂಬಾ ಭಯ ಆಗಿಬಿಡುತ್ತೆ. ಅತ್ತೆಗೆ ಎಲ್ಲ ಗೊತ್ತಾಗ್ಬಿಡುತ್ತಾ, ಇಷ್ಟೊಂದು ಅನುಮಾನದಿಂದ ಎಲ್ಲ ಕೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ನೋಡು ಅಜಿತ್, ಈ ತಾಳಿನ ನೀನೇನ ಕಟ್ಟಿದ್ದು, ಭೂಮಿ ಕೊಳ್ಳಲ್ಲಿ ಇರೋ ತಾಳಿ ನೀನೇ ಕಟ್ಟಿರೋದಾ ಅಂದ್ಬಿಟ್ಟು ಎರಡೆರಡು ಸತಿ ಕೇಳಿದಾಗ, ಯಾಕಮ್ಮ ಈ ಪ್ರಶ್ನೆ ಕೇಳ್ತಿದ್ಯಾ ಅಂದಾಗ, ಹೌದು ಕಣೋ, ನಿಮ್ಮ ನಡವಳಿಕೆ ನನಗೆ ತುಂಬಾ ಅನುಮಾನ ಬರಿಸ್ತಾ ಇದೆ, ಹೇಳು ಅಂತಂದಾಗ, ಅಮ್ಮ ಈ ತಾಳಿ ಅಗ್ನಿಸಾಕ್ಷಿಯಾಗಿ ದೇವ್ರ ಮುಂದೆ ಭೂಮಿ ಕೊರಳಿಗೆ ಕಟ್ಟಿರೋದು ನಾನೇನೆ, ಭೂಮಿ ನನ್ನ ಹೆಂಡ್ತಿನೇ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ನಾನು ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಆ ತಾಳಿ ಕಟ್ಟಿದ್ದು ನಾನೇ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಅಪ್ಪ, ಈಗ ನನಗೆ ಸಮಾಧಾನ ಆಯಿತು. ಅಲ್ಲ ಕಣೋ, ಆಗ ತಾಳಿ ಕಟ್ಟಿರೋನು ಈಗ ತಾಳಿ ಕಟ್ಟಕ್ಕೆ ಯಾಕೆ ಹೆದರ್ಕೋತಿದ್ಯಾ ಅಂತ ಅಂದ್ಬಿಟ್ಟು ಸಂಗೀತ ಅವರು ಕೇಳಿದಾಗ ಅಜಿತ್ ಇಬ್ಬರು, ಅದು ಹಂಗಲ್ಲಮ್ಮ, ಅದು ಅವತ್ತೇನೋ ನಡೆದೋಯ್ತು, ಈಗೂ ಮತ್ತೆ ತಾಳಿ ಕಟ್ಟಿದ್ರೆ ಹೇಗಮ್ಮ ಅಂದಾಗ, ಅಲ್ಲ ಕಣೋ, ಅಲ್ಲಿ ತಾಳಿ ಕಟ್ಟಿರೋನಿಗೆ ಇಲ್ಲಿ ಮನೆಯವ್ರ ಮುಂದೆ ತಾಳಿ ಕಟ್ಟಕ್ಕೆ ಯಾಕೆ ಅಷ್ಟೊಂದು ಭಯ, ನಿಮ್ಮ ನಡವಳಿಕೆ ಮಾತಾಡ್ತಿರೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ, ನಿನ್ನ ಹೆಂಡ್ತಿಗೆ ನೀನು ತಾಳಿ ಕಟ್ಟಕ್ಕೆ ಇಷ್ಟೊಂದು ಭಯ ಪಡಬೇಕಾ ಅಂದಾಗ, ಅದು ಆಗಲ್ಲ ಕಣಮ್ಮ, ಆಗಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಅಜಿತ್ ಇಬ್ಬರು ರಾಗನ ಎಳಿತಾ ಇರ್ತಾರೆ. ಆದರೆ ಸತ್ಯನ ಕಡೆ ಸಂಗೀತ ಅವರು ಗಮನ ಹೋಗಿ, ಸತ್ಯ ನೀನು ಹೇಳು, ನಾನು ಇಬ್ಬರು ಮಾತನ್ನು ನಂಬಕ್ಕಾಗಲ್ಲ, ಇಲ್ಲ ಅಂದಾಗ ಇಲ್ಲಿ ನೀನು ಇವ್ರ ಜೊತೆ ಇರ್ತೀಯ, ನಿನ್ಗೇನು ಗೊತ್ತು ತಾನೇ, ಸುಮ್ಮನೆ ನನ್ನ ಹತ್ರ ಸತ್ಯ ಹೇಳಿಬಿಡು ಅಂದಾಗ ಅಜಿತ್ ಮತ್ತು ಭೂಮಿ ಇನ್ನೂ ಮುಚ್ಚಿಡೋಕ್ಕೆ ಆಗಲ್ಲ, ನಾನೆಲ್ಲ ಹೇಳ್ಬಿಡ್ತೀನಿ ಅಂತ ಸತ್ಯ ಹೇಳ್ತಾರೆ. ಹಾಗಿದ್ರೆ ಏನು ಮುಚ್ಚಿಡ್ತಿದ್ದೀರಾ ಅನ್ನೋದಂತೂ ನಿಜ, ನನಗೆ ಗೊತ್ತಾಗಬೇಕು ಸತ್ಯ. ಇವತ್ತು ಇವರಿಬ್ಬರು ಆಣೆ ಮೇಲೂ ನನಗೆ ಮಾತಿನ ಮೇಲೂ ನಂಬಿಕೆ ಇಲ್ಲ, ಇವರು ಏನು ಮುಚ್ಚಿಡ್ತಿದ್ದಾರೆ ಅಂತ ಹೇಳು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗಬೇಕು ಅಂತ ಹೇಳಿ ಇಲ್ಲಿ ಸಂಗೀತ ಅವ್ರು ಕೇಳ್ತಾ ಇರ್ತಾರೆ. ಈ ಕಡೆ ಅಜಿತ್ ಅವರು ಮತ್ತು ಭೂಮಿಯವ್ರ ಸತ್ಯನ ಎಲ್ಲಿ ಸತ್ಯ ಹೇಳಿಬಿಡ್ತಾರೋ ಅಂದ್ಬಿಟ್ಟು ಫುಲ್ ಭಯ ಪಟ್ಕೊಂಡು ಅವರಿಬ್ಬರನ್ನೇ ನೋಡ್ತಾ ಇರ್ತಾರೆ. ಈ ಕಡೆ ಅಜಿತ್ ಇಬ್ಬರು ಸತ್ಯನ ನೀವು ಸುಮ್ಮನೆ ಇರಿ ಅಂತ ಅಂದಾಗ ಸಂಗೀತ, ಅಜಿತ್ ಇನ್ನೊಂದು ಮಾತಾಡಬಾರ್ದು, ನೀನು ಸತ್ಯನ ಹೇಳು ಅಂದ್ಬಿಟ್ಟು ಅಜಿತ್ ಬಾಯಿ ಮುಚ್ಚಿಸ್ತಾರೆ. ಇಲ್ಲಿ ಸತ್ಯನ ಅವರು ಮನೆಯವರ ಮುಂದೆ ಅಲ್ಲ ಸಂಗೀತಗೆ ಇಲ್ವಾ ಈಗ ಒಂದು ಸತಿ ಮದುವೆ ಮತ್ತು ಸೀತಾರಾಮ ಕಲ್ಯಾಣ ಮಾಡಿಸೋಕ್ಕೆ ಎದ್ದಿದ್ದಾಳಲ್ಲ ಮತ್ತೆ ಅಂದ್ಬಿಟ್ಟು, ನೋಡಿ ಅಳಿ ಅಂದರೆ ಈ ರೀತಿ ಮಾತಾಡಬಾರ್ದು, ಸೀತಾರಾಮ ಕಲ್ಯಾಣಕ್ಕೆ ಅದಕ್ಕೆ ಆದ ಒಂದು ಪ್ರಾಮುಖ್ಯತೆ ಇದೆ, ಏನು ಸಂಗೀತ ಬಾಯಲ್ಲಿ ಆ ಮಾತು ಬಂದಿದೆ, ಅವಳು ಮಾತಾಡಿದ್ದಾಳೆ ಅಂದರೆ ಅದನ್ನು ನಾವು ಬೇಡ ಅನ್ನೋದು ಅಷ್ಟು ಸರಿ ಬರಲ್ಲ, ಇದು ಒಂದು ಶಾಸ್ತ್ರಬದ್ಧವಾಗಿ ಮಾಡುವಂಥ ಸೀತಾರಾಮ ಕಲ್ಯಾಣ. ಅವಳು ಆಸೆ ಪಟ್ಟಿದ್ದಾಳೆ, ಮಗನ ಮದುವೆ ನೋಡಬೇಕು ಅನ್ನೋದು ಅವಳಿಗೆ ಆಸೆ ಅಂದಾಗ, ಆಸೆ ಏನೋ ಒಪ್ಕೋತೀನಿ ಅತ್ತೆ, ಆದರೆ ಒಂದು ಸತಿ ತಾಳಿ ಕಟ್ಟಿ ಈ ಭೂಮಿ ಮನೆಗೆ ಕರ್ಕೊಂಡು ಬಂದ, ಮನೆಯಲ್ಲಿ ಎಷ್ಟು ಜನಕ್ಕೂ ನೋವಾಯಿತು ಅಂತ ಗೊತ್ತಲ್ವಾ, ಪಾಪ ಅಂಜನೆ ಎಷ್ಟೆಲ್ಲ ಗೋಳಾಡ್ತಿದ್ದಾಳೆ, ಎಷ್ಟೆಲ್ಲ ಹತ್ತಿದ್ದಾಳೆ, ಈಗ ಮತ್ತೆ ಅದನ್ನೆಲ್ಲ ನೋಡಬೇಕು ಅಂದ್ಬಿಟ್ಟು ರಮಣ್ ಹೇಳ್ತಾ ಇರ್ತಾರೆ. ಈ ಕಡೆ ನಮ್ಮ ಅಶ್ವಿನಿ ನರ್ಸ್ ಅಲ್ವಾ, ಹೌದು ಅವ್ರ ಮದುವೆನೂ ಅಂದರೆ ಯಾಕಿಬ್ರು ಕೋಪ ಮಾಡಿಕೊಂಡು ಎದ್ದು ಹೋದರು, ಅವರಿಗೆ ಇಷ್ಟ ಇಲ್ವಾ ಮದುವೆ, ಅವರು ಪ್ರೀತಿ ಮಾಡೇ ಮದುವೆ ಆಗಿರುತ್ತಾನೆ ಅಂದ್ಬಿಟ್ಟು ಅವಳು ಸಹ ಪ್ರಶ್ನೆನ ಕೇಳ್ತಾ ಇರ್ತಾಳೆ. ಈಗ ಅವನು ಮತ್ತೆ ತಾಳಿ ಕಟ್ತಾನ ಭೂಮಿಗೆ, ಅಪ್ಪ ನಾನು ಮತ್ತೆ ಕಣ್ಣಾರೆ ನೋಡಬೇಕಾ ಅಂದ್ಬಿಟ್ಟು ಅಂಜನ ಕಣ್ಣೀರು ಹಾಕ್ತಾ ಇರ್ತಾಳೆ. ಶ್ರವಣ್ ಅದನ್ನು ನೋಡಿ, ಮಾವ ಮದುವೆ ಅಂದಿದ್ದ ತಕ್ಷಣ ಪಾಪ ಅಂಜನ ಯಾವ ರೀತಿ ಅಳ್ತಾ ಇದ್ದಾಳೆ, ಅವಳು ಅವಾಗೆಲ್ಲ ಎಷ್ಟು ಹತ್ತಿದ್ದಾಳೆ, ಮತ್ತೆ ಅವ್ರ ಮದುವೆ ನೋಡಬೇಕು ಅಂದರೆ ಅವಳು ಎಷ್ಟು ನೋವು ಅಂದ್ಬಿಟ್ಟು ಶ್ರವಣ್ ಅವಳನ್ನು ಅವಳ ಮೇಲೆ ಕುಂಡ್ರಿಸ್ಕೊಂಡು, ನಾನು ಅದನ್ನೇ ಹೇಳಿದ್ದು, ಅಂಜನ ಮುಂದೆ ಈ ಮದುವೆ ಎಲ್ಲ ನಡೆದು ಅವಳು ತುಂಬಾ ಬೇಜಾರು ಮಾಡ್ಕೊತಾಳೆ ಅಂತ ಹೇಳಿ ನಿಮ್ಮ ಮಗಳು ಅರ್ಥನೇ ಮಾಡ್ಕೋತಾ ಇಲ್ವಲ್ಲ,
ಇದೆಲ್ಲ ಅಂದಾಗ ನೋಡಿ ಅಳಿ ಅಂದರೆ ಏನು ಮಾಡೋಕ್ಕಾಗಲ್ಲ, ನಾವು ಇದರಲ್ಲಿ ಭಾಗವಹಿಸಬೇಕು, ಇಲ್ಲ ಅಂದರೆ ಸಂಗೀತ ಬೇಜಾರು ಮಾಡ್ಕೋತಾಳೆ. ಸೀತಾರಾಮ ಕಲ್ಯಾಣ ಅಂತ ಹೆಸರೆತ್ತಾದ್ಮೇಲೆ ಅದನ್ನು ಮಾಡಿಸ್ಲೇಬೇಕು, ಇಲ್ಲ ಅಂದರೆ ಒಳ್ಳೇದಾಗಲ್ಲ, ಶ್ರೇಯಸ್ಸಾಗಲ್ಲ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಏನಂತ ಗೊತ್ತಿಲ್ಲ, ನೀವು ಹೇಳೋದಕ್ಕೆ ನಾನು ನಂಬ್ತಾ ಇದ್ದೀನಿ. ಅವರಿಬ್ಬರು ಪೂಜೆ ಕೂತ್ಕೊಳ್ಳ ಅಲ್ವಾ ಅಂತಿದ್ದಾರಲ್ಲ ಅಂದಾಗ, ಅಲ್ಲ ಈ ಪೂಜೆನ ಆಗಿರೋದೇ ಮಾಡಬೇಕು, ಬೇರೆಯವರು ಕೂತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡಿದಾಗ, ಇಲ್ಲಮ್ಮ ಮದುವೆ ಆಗಿರೋರೇ ಕೂತ್ಕೋಬೇಕು, ಇಲ್ಲ ಮದುವೆ ಸೆಟ್ ಆಗಿ ಮದುವೆ ತಾಳಿ ಕಟ್ಟಿರೋರೇ ಕೂತ್ಕೋಬೇಕು ಅಂದಾಗ, ಹಾಗಾಗಿ ಈ ಟೀ ಮಾಡೋಳು ಭೂಮಿ ಜೊತೆ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊತಾಳೆ ಅದನ್ನೆಲ್ಲ ನನ್ನ ಕಣ್ಣಾರೆ ನೋಡಬೇಕಾ, ಏನು ಮಾಡೋದು ಅಂದ್ಬಿಟ್ಟು ಅಂಜನಾ ಬೈಕೋತಾ ಇರ್ತಾಳೆ. ಏನು ಮಾಡೋಕ್ಕಾಗಲ್ಲ, ನಾವೆಲ್ಲ ಪೂಜೆಯಲ್ಲಿ ಭಾಗವಹಿಸಲೇಬೇಕು, ಇಲ್ಲ ಅಂದರೆ ಸಂಗೀತ ಬೇಜಾರು ಮಾಡ್ಕೋತಾಳೆ ಅಂತ ಹೇಳಿಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ಈ ಕಣ್ಣಲ್ಲಿ. ಆದರೆ ಅಂಜನಾ ನೀನು ಬೇಜಾರು ಮಾಡ್ಕೋಬೇಡ ಪುಟ್ಟ ಅಂದ್ಬಿಟ್ಟು ಅಂಜನಂಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಸೀತಾರಾಮ ಕಲ್ಯಾಣ ಮಾಡಿಸೋದು ರಾಮ ಸೀತೆ ಯಾವ ರೀತಿ ನೋಡ್ಕೊತಿದ್ದೋ, ಅವರಿಬ್ಬರು ಬಂದ ಯಾವ ರೀತಿ ಇತ್ತು, ಅವರಿಬ್ಬರು ಜನ್ಮದಲ್ಲೂ ಗಂಡ ಹೆಂಡತಿ ಆಗಬೇಕು 7 ಜನ್ಮದಲ್ಲೂ ಅಂತ ಹೇಳಿಬಿಟ್ಟು ಈ ಒಂದು ಸೀತಾರಾಮ ಕಲ್ಯಾಣನ ಮಾಡಿಸ್ತಾರೆ ಅನ್ನೋದನ್ನು ಅಜ್ಜಿ ಹೇಳ್ತಾರೆ. ಎಲ್ಲನೂ ಬಿಡಿಸಿ ಅದನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ ಅಂಜನಂಗೆ. ಇವರು ಏನಾದರೂ ಈ ಮದುವೆ ಆಗೋದ್ರೆ ಇನ್ನಷ್ಟು ಹತ್ರ ಆಗಿಬಿಡ್ತಾರೆ, ನನಗೆ ಏನು ಮಾಡಲಿ ಅಂತ ಹೇಳಿಬಿಟ್ಟು ಕೊರಗ್ತಾ ಇರ್ತಾಳೆ. ದೇವ್ಯಾನಿ ಬೇಬಿ ಸುಮ್ಮನೆ ಇರು, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ. ಎಲ್ಲನೂ ಹೀಗೆ ಆಗೋಯ್ತಲ್ಲ, ನೀವು ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ, ಆದರೆ ಅಜಿತ್ ಭೂಮಿಗೆ ಈ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ವಲ್ಲ ಅಂತ ಹೇಳಿಬಿಟ್ಟು ದೇವ್ಯಾನಿನೂ ಪ್ರಶ್ನೆ ಮಾಡ್ತಾಳೆ. ಅಜ್ಜಿ ಇಬ್ಬರು ಹೌದಲ್ವಾ, ಯಾಕೆ ಹೋದರು ಎದ್ದೋದ್ರು, ಅವರಿಬ್ಬರು ಪ್ರೀತಿ ಮಾಡೇ ಅಲ್ವಾ ಮದುವೆ ಆಗಿರೋದು, ಆ ಮದುವೆ ಆಗೋವರೆಗೂ ಈಗ ಸಮಯಕ್ಕೆ ಅಂದ್ಬಿಟ್ಟು ದೇವ್ಯಾನಿ ಮನೆಯವರಿಗೆಲ್ರಿಗೂ ಕೂಡ ಹೇಳ್ತಾ ಇರ್ತಾಳೆ, ಅರ್ಥ ಮಾಡಿಸ್ತಾ ಇರ್ತಾರೆ. ಆಗೋಕ್ಕೆ ಒಪ್ಕೊತ ಇಲ್ಲ ಅಂದ್ಬಿಟ್ಟು ಸತ್ಯ ಇಲ್ಲಿ ಮಾತನ್ನು ಶುರು ಮಾಡ್ತಾನೆ. ಸಂಗೀತಮ್ಮ ನೀವು ಹೇಳ್ತಾ ಇರೋದು ನಿಜನೇ, ಆದರೆ ಇಲ್ಲೇನೋ ಒಂದು ಸಮಸ್ಯೆ ಇದೆ, ಇವತ್ತು ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಅಂತ ಹೇಳಿದಾಗ, ಏನು ಸತ್ಯ ಹೇಳಿಬಿಡು ಅಂದಾಗ ಅಜಿತ್ ಬೇಡ ಅಂತ ಹೇಳ್ತಾ ಇರ್ತಾನೆ. ಸಾರಿ ಸತ್ಯ ಅಜಿತ್ ಹೇಳ್ತಾರೆ. ಅಜಿತ್ ಇವತ್ತು ನೀನು ಸುಮ್ಮನೆ ಇರಬೇಕು ಅಷ್ಟೇ, ಸತ್ಯ ಹೇಳು ಅಂದಾಗ ಸಂಗೀತಮ್ಮ ಅವರು ನಿಜವಾಗ್ಲೂ ಯಾವುದೇ ರೀತಿ ಮದುವೆನೂ ಆಗಿಲ್ಲ ಅಂದ್ಬಿಟ್ಟು ಸತ್ಯ ಹೇಳ್ಬಿಡ್ತಾನೆ. ಹೌದಾ, ಅದಕ್ಕೇನು ಈ ರೀತಿ ಅಂದ್ಬಿಟ್ಟು ಒಂಥರ ತಲೆ ಸುತ್ತ ಥರ ಆಡ್ತಾ ಇರ್ತಾರೆ ಸಂಗೀತಮ್ಮ. ಸಂಗೀತಮ್ಮಗೆ ಆಗ್ಬಿಡುತ್ತೆ. ಆ ಮಾತನ್ನು ಕೇಳಿ ಇವರಿಬ್ಬರು ಮದುವೆನೇ ಆಗಿಲ್ಲ ಅಂತ ಹೇಳಿಬಿಟ್ಟು ಸಂಗೀತ ಕೇಳಿದಾಗ, ಅಯ್ಯೋ ಮದುವೆನೇ ಆಗಿಲ್ವಾ ಇವರಿಬ್ಬರು ಅಂತ ಹೇಳಿಬಿಟ್ಟು ಸತ್ಯ ಹೇಳ್ತಾನೆ. ಈ ಕಡೆ ಅಜಿತ್ ಮತ್ತು ಭೂಮಿ ಇದೇನು ಸತ್ಯ ಹೇಳ್ಬಿಡ್ತಾನಲ್ಲ ಅಂದ್ಬಿಟ್ಟು ಶಾಕ್ ಆದಾಗ, ಸತ್ಯಣ್ಣ ನೀನು ಏನೇನು ಹೇಳಬೇಡ, ಅಮ್ಮನಿಗೆ ನೋವಾಗುತ್ತೆ ಅಂದ್ಬಿಟ್ಟು ಅಜಿತ್ ಹೇಳಿದಾಗ, ಅಯ್ಯೋ ಸಂಗೀತಮ್ಮ ಅಷ್ಟಕ್ಕೆ ನೀವು ಏನೇನೋ ಅಂದ್ಕೋಬೇಡಿ, ಇನ್ನೂ ಮುಂದಕ್ಕೆ ಮಾತಿದೆ ಅಂದ್ಬಿಟ್ಟು ಸತ್ಯ ಹೇಳ್ತಾನೆ. ಏನು ಮಾತದು, ಒಂದು ಮದುವೆ ಅಂದರೆ ದೊಡ್ಡ ಛತ್ರ, ಅಲ್ಲಿ ನೆಂಟರಿಷ್ಟು ಊಟ ಉಪಚಾರ ಎಲ್ಲ ಬಂದು ಸೇರೋದು, ಅದನ್ನು ಮದುವೆ ಅಂತಾರೆ ಅಲ್ವಾ. ಆದರೆ ಇವರಿಬ್ಬರು ಕೂಡ ಆ ಥರ ಮದುವೆ ಆಗಿಲ್ಲ, ಯಾವುದೋ ಒಂದು ದೇವಸ್ಥಾನದಲ್ಲಿ ಹತ್ತಿರ ಗಂಡ ಹೆಂಡತಿ ಇಬ್ಬರು ತಾಳಿ ಕಟ್ಕೊಂಡು ಬಂದಿರೋದು, ಅದನ್ನು ನಾನು ಹೇಳಿದ್ದು ಅಷ್ಟೇ ಸಂಗೀತಮ್ಮ, ಬೇರೆ ಥರ ಅಲ್ಲ. ಇವರಿಬ್ಬರು ಮದುವೆ ಆಗಿರೋದನ್ನೇ ನಿಜ, ಆದರೆ ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಗಿಲ್ಲ ಅಷ್ಟೇ ಅಂತ ಅಂದಾಗ, ಅಯ್ಯೋ ನನ್ನ ಜೀವನೇ ಬಾಯಿಗೆ ಬಂದಂಗೆ ಆಯ್ತಲ್ಲೋ ಅಪ್ಪ, ನನಗೆ ಈಗ ಸಮಾಧಾನ ಆಯಿತು ಕಣೋ. ಸತ್ಯ ಅಷ್ಟೇ ತಾನೇ, ಅದಕ್ಕೆ ತಾನೇ ಅವರು ಹಿಂಗೆ ಆಡ್ತಾ ಇರೋದು, ಅದಕ್ಕೆ ಏನು ಈಗ ನಾನು ಎಲ್ಲರ ಮುಂದೆನೂ ಮದುವೆ ಮಾಡಿಸ್ತಾ ಇದ್ದೀನಲ್ಲ, ನೀವು ನೋಡ್ತಾ ಇರಿ ಅಂತಿದ್ದಾರೆ. ಅಜಿತ್ ನೋಡು, ನಾನು ಹೇಳ್ತಿದ್ದೀನಿ ಕೇಳು, ನೀನು ಎಲ್ಲರ ಮುಂದೆನೂ ಮದುವೆ ಆಗಲೇಬೇಕು, ಈ ಮದುವೆಗೆ ಒಪ್ಕೊಳ್ಳೇಬೇಕು ಅಂತ ಅಂದಾಗ, ನೀವು ಒಳ್ಳೇದು ಹೇಳ್ತಾ ಇದ್ದೀರಾ ಸಂಗೀತಮ್ಮ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತು ಇವರು ಸಂಸಾರಿಕ ಜೀವನನ ಸ್ಟಾರ್ಟ್ ಮಾಡಿಲ್ಲ ಅಂದಾಗ ಇವರಿಗೆ ಒಂದು ಮಗು ಆಗಬೇಕು, ಆ ಮಗುನ ಎತ್ತಾಡಿಸ್ಬೇಕು, ಅದನ್ನು ಅವರಿಗೆ ಆಸೆ ಇರಲ್ವಾ, ಅದನ್ನು ಬಿಡಿಸಿ ಹೇಳಿದ್ರು ಈ ಮನೆಯವರಿಗೆ ಮದುವೆ ಆಗೋದು ಹೇಗೆ, ಈ ಮನೇಲಿ ಇವರಿಗೆಲ್ಲ ತುಂಬ ನೋವು ಆಗ್ಬಿಡುತ್ತೆ, ಮತ್ತು ನಾವು ಮದುವೆ ಆದರೆ ಎಲ್ರಿಗೂ ನೋವಾಗುತ್ತೆ ಅಂದ್ಬಿಟ್ಟು ಈ ಸೀತಾರಾಮ ಕಲ್ಯಾಣ ಬೇಡ ಅಂತ ಹೇಳ್ತಿದ್ದಾರೆ ಸಂಗೀತಮ್ಮ ಅಂದ್ಬಿಟ್ಟು ಸತ್ಯ ಅವ್ರು ಹೇಳ್ತಾರೆ. ಅದಕ್ಕೆ ನೀವು ಇಬ್ಬರು ಹಿಂಗೆ
ಆಡ್ತಿರೋದು ಅವರು ಏನು ಮಾಡಲ್ಲ, ನೀವು ನಿಮ್ಮ ಮದುವೆ ನೋಡೋ ಆಸೆ ಇರುತ್ತೆ ತಾನೇ, ಅದಕ್ಕೋಸ್ಕರ ಯಾಕೆ ಮದುವೆ ಬೇಡ ಅಂತಿದ್ದೀರಾ, ಅಷ್ಟು ಸುಲಭವಾಗಿ ವಿಷಯನ ಇಷ್ಟೊಂದೆಲ್ಲ ಪಡಿಸ್ಬಿಟ್ಟಲ್ಲ ನನಗೆ ಅಜಿತ್. ಏನೂ ಆಗಲ್ಲ ಕಣೋ, ನಮಗೆ ಆಸೆ ಇರುತ್ತೆ ತಾನೇ ನಿಮ್ಮ ಮಕ್ಕಳನ್ನ ಆಡಿಸ್ಬೇಕಂತ. ಮನೆಯವರೆಲ್ಲರೂ ನೀವು ಒಂದು ಮಗುನ ಸಾಕು ಕಣೋ, ನೀವು ನಿಮ್ಮ ಕೋಪನೆಲ್ಲ ಮರ್ತು ಬಿಡ್ತಾರೆ ಅಂದಾಗ, ಹೌದು ನಿಮ್ಮಿಬ್ಬರು ಒಂದು ಮಗು ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸಂಗೀತ ಅವ್ರು ಹೇಳಿದಾಗ, ತುಂಬ ಚೆನ್ನಾಗಿರುತ್ತೆ ಸಂಗೀತಮ್ಮ, ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಮ ಮಾತನ್ನು ಅಂದ್ಬಿಟ್ಟು ಸತ್ಯ ಕನಸು ಕಾಣಕ್ಕೆ ಹೋಗ್ತಾನೆ. ಸತ್ಯನ ಕನಸಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರೂ ಕೂಡ ರೂಮಲ್ಲಿ ಇರುವಂಥದ್ದು. ಅಲ್ಲಿ ಅಜಿತ್ಗೆ ಕೆಲಸ ಮುಗಿಸ್ಕೊಂಡು ಬರ್ತಾನೆ. ಭೂಮಿ ಯೋಚನೆ ಮಾಡಿಕೊಂಡು ಕೂತಿರುವಂಥದ್ದು. ರೀ, ನಾನು ನಿಮಗೇನು ಒಂದು ಹೇಳಬೇಕು ಅಂತ ಹೇಳಿಬಿಟ್ಟು ಕೇಳಿದಾಗ, ಏನದು ಅಂತ ಅಂದಾಗ, ರೀ ಅದು ನನಗೆ ಅಂತ ಅಂದ್ಬಿಟ್ಟು ಬೆರಳುಗಳನ್ನು ತೋರಿಸ್ತಾ ಇರ್ತಾಳೆ. ಏನಾಗಿರೋದು ಅಂದಾಗ, ಅಲ್ಲ ರೀ ಸ್ವಲ್ಪ ಸರಿಯಾಗಿ ನೋಡಿ ಅಂತ ಅಂದಾಗ, 3 ತಿಂಗಳು ಅಂತ ಹೇಳಿದಾಗ, ಏನು 3 ತಿಂಗಳು ಅಂತದ್ದು ಅಜಿತ್ ಕೇಳಿದಾಗ, ಹೌದು ರೀ ಅಂಥದ್ದು ಹೇಳ್ತಾ ಇರ್ತಾಳೆ. ಅಲ್ಲ ಪ್ರೆಗ್ನೆಂಟ್ ಹಾಗಾದರೆ ನಮ್ಮದು ಕಾಂಟ್ರಾಕ್ಟ್ ಮದುವೆ ಅಂತ ಅಂದ್ಬಿಟ್ಟು ಅಜಿತ್ ಅಂದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಇವಾಗ 3 ತಿಂಗಳು ಪ್ರೆಗ್ನೆಂಟ್ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ನಂತರ ಹಾಗಾದರೆ ಏನು ಮಾಡೋದು ಈಗ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಕಬೋರ್ಡಿಂದ ಇದ್ದಂಥ ಕಾಂಟ್ರಾಕ್ಟ್ ಮದುವೆ ಎಲ್ಲ ಒಂದು ಏನಿದೆ ನೋಟಿಸ್ ಅದು ಇರುತ್ತಲ್ಲ ಎಲ್ಲ, ಸೊ ಅದನ್ನು ತಗೊಂಡು ಈ ಭೂಮಿ ಮುಂದೆ ಬಂದು ಅದನ್ನು ಏನು ಮಾಡೋದು ರೀ ಈಗ ಅಂತ ಇದನ್ನು ಅಂದ್ಬಿಟ್ಟು ಅದನ್ನು ಅಜಿತ್ ಬಿಸಾಕೋ ಥರ ಭೂಮಿನ ಮತ್ತೆ ತಬ್ಬಿಕೊಳ್ಳೋ ಥರ ಅಜಿತ್ ಈ ಕಾಂಟ್ರಾಕ್ಟ್ ಮದುವೆನ ಬೇಡ, ಇದರ ವಿಷಯನೇ ಬೇಡ, ನಾನು ನೀನು ಗಂಡ ಹೆಂಡತಿ ಈಗ ಆರಾಮಾಗಿ ಒಂದು ಮಗು ಆಗ್ತಾ ಇದೆ, ನಾವಿನ್ನು ಆರಾಮಾಗಿ ಜೀವನ ಮಾಡಿಕೊಂಡು ಇರ್ಬೋದು ಅಂತ ಏನಂತೀರಾ ಅಂದಾಗ, ಸರಿ ಆಯಿತು ಅಂತ ಹೇಳಿಬಿಟ್ಟು ಭೂಮಿ ಹೇಳುವಂಥದ್ದು. ಇನ್ನು ಭೂಮಿ ಮತ್ತು ಅಜಿತ್ ಒಂದು ಮುದ್ದಾದ ಮಗು ಆಗೋ ಥರ ಕನಸನ್ನು, ಸೊ ಈ ಕನಸಲ್ಲಿ ಒಂದು ಗಂಡು ಮಗು ಆಗಿರುತ್ತೆ. ಅಜಿತ್ ಮತ್ತು ಭೂಮಿ ಮಗುನ ಆಟ ಆಡಿಸ್ತಾ ಇರ್ತಾರೆ. ಈ ಸತ್ಯ ಕಾಣೋ ಕನಸಲ್ಲಿ ಇದನ್ನೆಲ್ಲ ಸಹ ಇರುತ್ತೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಅದು ಕನಸಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಕನಸಲ್ಲಿ ಅಜಿತ್ ಮತ್ತು ಭೂಮಿ ಫುಲ್ ಖುಷಿಯಾಗಿರ್ತಾರೆ. ಕನಸನ್ನ ಸತ್ಯ ಕಾಣ್ತಾ ಇದ್ದರೆ, ಈ ಕಡೆ ಸತ್ಯನ ಏನಕ್ಕೆ ಕನಸು ಬಿದ್ದಿದೆಯಾ ನಿಮಗೆ ಅಂತ ಅಂದಾಗ, ಕನಸು ಬಿದ್ದಿದೆ ಅಂದಾಗ, ಅಬ್ಬಬ್ಬಾ ಎಂಥ ಕನಸು ಅಜಿತ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಕನಸು, ತುಂಬಾ ಚೆನ್ನಾಗಿದೆ ಅಂದಾಗ, ಓ ಹೌದು, ಏನು ನನ್ನ ಮಗು ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಾ ಸತ್ಯಣ್ಣ ಅಂದಾಗ, ಹೌದೌದು ಎಂಥ ಮಗು ಸತ್ಯಣ್ಣ ಅಂದಾಗ, ಗಂಡು ಮಗುನೇ ಕಣೋ ಅಜಿತ್ ಅಂದಾಗ, ವಾವ್ ಎಂಥ ಕನಸು ಬಿದ್ದಿದೆ ನಿಮಗೆ, ಇವತ್ತು ಕೆಲಸ ಅಲ್ವಾ ಸತ್ಯಣ್ಣ ಅಂದಾಗ, ಕೆಲಸ ಇದೆ ಕಣೋ ಅಂದಾಗ, ಮತ್ತೆ ಇವತ್ತೇನು ಇಷ್ಟೊಂದು ಮುಗುಳು ನಕ್ಕೊಂಡಿದ್ದೀರಾ ಅಂತ ಹೇಳಿದಾಗ, ಕನಸೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ಇವತ್ತು ನೀವು ತುಂಬ ಒದೆಗಳನ್ನು ತಿಂತೀರಾ ಅನಿಸುತ್ತೆ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ವಾವ್ ಅಂತ ಹೇಳ್ಬಿಟ್ಟು, ಕನಸು ಬಿದ್ದಿತ್ತು ಗೊತ್ತಾ ಸಂಗೀತಮ್ಮ, ಇವರಿಬ್ರಿಗೂ ಒಂದು ಮಗು ಆಗಿತ್ತು ಅಂದಾಗ, ಈ ಕಡೆ ಅಜಿತ್ ಫುಲ್ ಕೋಪ ಬರ್ತಾ ಇರುತ್ತೆ. ಲೋ ಅಜಿತ್, ನಿಮಗೆ ಯಾಕ್ರೋ ಬೇಕು ಸೀತಾರಾಮ ಕಲ್ಯಾಣಕ್ಕೆ ಕೂತ್ಕೊಬಿಡಿ, ಸಂಗೀತಮ್ಮ ಹೇಳೋ ಥರ ಕೇಳಿ ನೀವು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ನಮ್ಮ ದೇವಯಾನಿ ಭೂಮಿಗೆ ಪೂಜೆಗೆ ಕೂಡಿಸ್ಬಾರ್ದು ಅಂತ ಹೇಳಿಬಿಟ್ಟು ಅವಳ ಜಾತಕನ ಚೇಂಜ್ ಮಾಡಿಸ್ಬೇಕು, ಅವಳದ್ದು ಕೆಟ್ಟ ಜಾತಕ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡ್ತಾ ಇರ್ತಾಳೆ. ಅದನ್ನು ಭೂಮಿ ಬಂದು ಕೇಳಿಸ್ಕೊಂಡು ಬರ್ತಾ ಇರ್ತಾರೆ. ಈ ದೇವಯಾನಿ ಬಣ್ಣ ಭೂಮಿ ಮುಂದೆ ಬಯಲಾಗಿದೆ. ದೇವಯಾನಿ ದೊಡ್ಡ ಕ್ರಿಮಿನಲ್ ಅನ್ನೋದು ಸಹ ಭೂಮಿಗೆ ಗೊತ್ತಾಗಿದೆ. ಇಷ್ಟು ದಿನ ತಾಯಿ ಅಂತ ನಾಟಕ ಆಡ್ತಿದ್ದಂಥ ದೇವಯಾನಿ ಈಗ ಭೂಮಿ ಮುಂದೆ ಸಿಕ್ಬಿದ್ದಿದ್ದಾಳೆ. ಇನ್ನು ಭೂಮಿ ಮುಂದೆ ಅವಳ ಆಟ ನಡೆಯಲ್ಲ. ಸೊ ಈ ಮುಂದೆ ನೋಡೋಣ ಈ ದೇವಯಾನಿಗೆ ಹೇಗೆ ಪಾಠ ಕಲಿಸ್ತಾಳೆ ಅಂತ ಹೇಳಿಬಿಟ್ಟು ಅಜಿತ್ ಮತ್ತು ಅಂಜನಾ ಮದುವೆ ಮಾಡಿಸ್ಬೇಕಿರೋ ದೇವಯಾನಿ ಅಂತಿದ್ದಳು. ಈಗ ಭೂಮಿ ಕೈಗೆ ಸಿಕ್ಬಿದ್ದಾಳೆ. ಮುಂದೆ ಏನಾಗುತ್ತೆ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.